ಬೆಂಗಳೂರಿನಲ್ಲೊಂದು ಭೀಕರ ರಸ್ತೆ ಅಪಘಾತ ಆಗಿತ್ತು. ಆ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಮ ಸ್ವರೂಪಿಯಾಗಿ ಹಿಂದಿನಿಂದ ಬಂದಂತಹ ವಾಹನ ಹೇಗೆ ಇಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗುವಂತೆ ಮಾಡಿಬಿಡ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಬೆಂಗಳೂರಿನಲ್ಲಿ 2 ಬಿಎಂಟಿಸಿ ಬಸ್ ಮಧ್ಯೆ ಸಿಲುಕಿ ಆಟೋ ಒಂದು ಅಪ್ಪಚ್ಚಿಯಾದ ಪ್ರಕರಣ ಇತ್ತಲ್ಲ, ಅದರ ಭೀಕರತೆ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದು. ಕಾರು ರಿವರ್ಸ್ ತೆಗೆದುಕೊಂಡು ಸಂದರ್ಭದಲ್ಲಿ ಬಸ್ ಅನ್ನು ನಿಲ್ಲಿಸಲಾಗುತ್ತೆ. ಈ ವೇಳೆ ಅಂದ್ರೆ ಮೊದಲ ಡ್ರೈವರ್ ನಿಲ್ಲಿಸ್ತಾರೆ ಬಸ್ನ. ಈ ವೇಳೆ ಬಸ್ ಹಿಂದೆಗಡೆ ನಿಂತಿದ್ದಂತಹ ಆಟೋಗೆ ಹಿಂದಿನಿಂದ ಬಂದಂತಹ ಮತ್ತೊಂದು ಬಸ್ ಡಿಕ್ಕಿ ಮಾಡುತ್ತೆ. ಇದರ ಪರಿಣಾಮ ಏನು ಅಂತ ಕೇಳಿದ್ರೆ, ಆಟೋ ಚಾಲಕ ವಿಜಯ್ ಕುಮಾರ್, ಇವರಿಗೆ 50 ವರ್ಷ ವಯಸ್ಸಾಗಿತ್ತು. ಹಾಗೆ ಪ್ರಯಾಣಿಕ ವಿಷ್ಣು ಭಾಟಿಯಾ 70 ವರ್ಷದ ವೃದ್ಧರ ಸಾವಾಗಿದೆ. ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಡೆಡ್ಲಿ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ವಿಜುವಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಎಷ್ಟು ಒಂದು ಸಣ್ಣ ಮೈಮರೆವು, ನಿರ್ಲಕ್ಷ್ಯವಾದಂತಹ ಚಾಲನೆ ಎಷ್ಟು ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿ ಕೊಟ್ಬಿಡುತ್ತೆ ಅಂತ. ಫೆಬ್ರವರಿ 28ನೇ ತಾರೀಕು ಆದಂತಹ ಘಟನೆ ಇದು. ಘಟನೆ ಹೇಗಾಯಿತು, ಯಾರ್ದು ತಪ್ಪು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ನಮಗೆ ವಿಜುವಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಮೊದಲು ಒಂದು ವಾಹನ ಬರುತ್ತೆ, ಅದಾದ ನಂತರ ಅದರ ಹಿಂದೆನೇ ಅಲ್ಲಿ ಆಟೋ ಇರೋದನ್ನ ಕೂಡ ಗಮನಿಸ್ತೀರಿ. ಸೊ ಬಸ್ ಸ್ಟಾಪ್ ಆಗುತ್ತೆ, ಹಿಂದಿನಿಂದ ಬರ್ತಾ ಇದ್ದಂತಹ ಬಸ್ ಸ್ಟಾಪ್ ಆಗಬೇಕಲ್ವಾ, ಅದು ನಿಲ್ಲಲ್ಲ. ಪರಿಣಾಮ ಏನು, ಮಧ್ಯದಲ್ಲಿದ್ದಂತಹ ಆಟೋ ಕಂಪ್ಲೀಟ್ ಆಗಿ ಅಪ್ಪಚ್ಚಿ ಆಗ್ಬಿಡುತ್ತೆ. ಅಪಘಾತ ಎಷ್ಟರ ಮಟ್ಟಿಗೆ ಡೆಡ್ಲಿ ಆಗಿತ್ತು ಅಂತ ಕ್ಷಣ ಮಾತ್ರದಲ್ಲಿ ಇಬ್ಬರ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ. ಒಂದೇ ಬಸ್ಸು ಮೂವ್ ಆಗ್ತಾ ಇರುತ್ತೆ, ಅಲ್ಲಿ ಕಾರ್ ಒಂದು ರಿವರ್ಸ್ ತೆಗೆದುಕೊಳ್ಳೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ನೀವು ಯಾವ ಮಟ್ಟಕ್ಕೆ ಅಲ್ಲಿ ಹಿಂದಿನ ಬಸ್ ಡ್ರೈವರ್ ತನ್ನ ಅಜಾಗರೂಕತೆಯನ್ನು ಪ್ರದರ್ಶನ ಮಾಡಿದ್ದಾನೆ ಅಂತ. ಆತನ ಒಂದು ಸಣ್ಣ ಮೈಮರೆವು ಇಬ್ಬರು ಅಮಾಯಕರದು ಅನ್ಯಾಯ ಸಾವಾಗೋ ರೀತಿಯಲ್ಲಿ ಮಾಡಿಬಿಟ್ಟಿದೆ. ನೋಡ್ತೀರಾ, ಬಸ್ ಸ್ಟಾಪ್ ಆದ ತಕ್ಷಣಕ್ಕೆ ಅಲ್ಲಿದ್ದವ್ರಿಗೆ ಏನಾಗಿದೆನೋ ಅಂದಾಜು ಸಿಕ್ಬಿಡುತ್ತೆ. ಹೀಗಾಗಿ ಎಲ್ಲ ಇಳಿದು ಬಿಡ್ತಾರೆ. ಎಂಥ ದುರಂತ ಆಗೋಯ್ತು ಅನ್ನೋ ಅಂದಾಜು ಸಿಕ್ಕಿದ್ರಿಂದ ಓಡೋಡಿ ಬರ್ತಾ ಇರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮತ್ತೆ ಇಲ್ಲಿ ಬಿಎಂಟಿಸಿ ಡ್ರೈವರ್ದು ಎಷ್ಟು ತಪ್ಪು ಅಂತ ನಾವು ಹೇಳ್ತೀವೋ, ಹಾಗೆ ಆ ಬಸ್ಗಳ ಕಂಡೀಷನ್ ಬಗ್ಗೆ ಕೂಡ ನಾವು ಇಂಥ ಟೈಮ್ನಲ್ಲಿ ಮಾತಾಡಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಹಿಂದಿನ ಬಸ್ ಡ್ರೈವರ್ನ ಸಣ್ಣ ಮೈಮರೆವು, ಬೇಜವಾಬ್ದಾರಿತನದ ಚಾಲನೆ ಇಬ್ಬರ ಜೀವ ಹೋಗೋ ರೀತಿ ಮಾಡ್ಬಿಡ್ತಲ್ಲ. ಏನೇನು ಸೆಕ್ಷನ್ಸ್ ಆಗಿದೆ, ತನಿಖೆ ಯಾವ ರೀತಿ ಆಗ್ತಾ ಇದೆ, ಮತ್ತೆ ಪ್ರತಿ ಸಲ ನಾವು ಬಿಎಂಟಿಸಿ ಬಸ್ದು ಆಕ್ಸಿಡೆಂಟ್ಗಳಾದಾಗಲೂ ಕೂಡ ಬಸ್ಗಳ ಕಂಡೀಷನ್ ಬಗ್ಗೆ ಮಾತಾಡ್ತೀವಿ. ಅವ್ರು ಬ್ರೇಕ್ ಹಾಕಿದ್ರು ಕೂಡ ಅದು ನಿಲ್ಲೋದಕ್ಕೆ ಟೈಮ್ ಬೇಕಾಗತ್ತೆ, ಕಂಡೀಷನಲ್ ಇಲ್ದಿರೋ ಗಾಡಿನ ಓಡಿಸ್ತಾ ಇರ್ತಾರೆ ಅಂತ. ಈಗಲೂ ಅಂಥದ್ದು ಎಲ್ಲ ನಿರ್ಲಕ್ಷ್ಯಕ್ಕೆ ಇಬ್ಬರು ಪ್ರಾಣ ಹೋಯ್ತು ಅಂತ ನಾವು ಹೇಳ್ಬೋದಾ? ಖಂಡಿತವಾಗ್ಲೂ ಪ್ರತಿ ಬಾರಿ ಇಂತಹದ್ದೇ ಬಿಎಂಟಿಸಿಯ ಅವಘಡಗಳ ಆದಾಗ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಬಿಎಂಟಿಸಿ ಆಡಳಿತ ವರ್ಗ ಇದಕ್ಕೆ ಏನ್ ಸ್ಪಷ್ಟೀಕರಣ ಕೊಡುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಪ್ರಮುಖವಾಗಿ ಬಿಎಂಟಿಸಿ ಬಸ್ಗಳ ಕಂಡೀಷನ್ ತುಂಬಾ ಅಧ್ವಾನ ಆಗಿದೆ. ಅದನ್ನ ದುರಸ್ತಿ ಮಾಡ್ಲಿಕ್ಕೆ ಆಯಾ ಡಿಪೋಗಳಲ್ಲಿ ಡಿಪೋ ಮ್ಯಾನೇಜರ್ಗಳು ಕೂಡ ಮುಂದಾಗೋದಿಲ್ಲ ಅನ್ನುವಂತಹ ಆರೋಪಗಳು, ಒಂದಿಷ್ಟು ದೂರುಗಳು ಕೂಡ ಇದ್ವು. ಆದ್ರೆ ಅದಕ್ಕೆ ಸಮರ್ಥನೆಯನ್ನ ಮಾಡಿಕೊಡ್ತಾ ಇತ್ತು. ಈ ಘಟನೆಯಲ್ಲಿ ಕೂಡ ಮುಂದೆ ಒಂದು ಬಿಎಂಟಿಸಿ ಬಸ್ ಹೋಗ್ತಾ ಇದೆ, ಮಧ್ಯದಲ್ಲಿ ಆಟೋ ಇದೆ. ಅದರ ಹಿಂದೆ ಬರ್ತಾ ಇದ್ದಂತಹ ಬಿಎಂಟಿಸಿ ನೇರವಾಗಿ ಆ ಆಟೋಗೆ ಡಿಕ್ಕಿ ಹೊಡೆಯುತ್ತೆ. ಅಂದ್ರೆ ಕೆಲವು ಅಂತರ ಇದೆ, ಅಲ್ಲಿ ಒಂದು ಬ್ರೇಕ್ ಹಾಕೋದಕ್ಕೂ ಆಗೋದಿಲ್ಲ. ಈಗ ಯಾವುದೇ ಒಬ್ಬ ಚಾಲಕ ನೇರವಾಗಿ ಹಾಗೆ ಗುದ್ದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಆತನ ಮನಸ್ಥಿತಿ ಇರೋದಿಲ್ಲ. ಸೊ ಒಂದು ಪ್ಯಾನಿಕ್ ಆಗಿರ್ಬೇಕು ಅಥವಾ ಬ್ರೇಕ್ ಫೇಲ್ಯೂರ್ ಆಗಿರ್ಬೇಕು. ಸೊ ಈ ಎರಡರಲ್ಲಿ ಒಂದು ಆಗಿರುತ್ತೆ. ಈಗ ಮೇಲ್ನೋಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಯತ್ನ ಮಾಡಿದಾನೆ, ಆದ್ರೆ ಬ್ರೇಕ್ ಹಿಡ್ದಿಲ್ಲ ಅನ್ನುವಂಥದ್ದನ್ನ ಒಂದಿಷ್ಟು ಜನ ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಆದ್ರೆ ಇದಕ್ಕೆ ಸ್ಪಷ್ಟೀಕರಣ ಬೇಕಾಗಿದೆ ಬಿಎಂಟಿಸಿ ಆಡಳಿತ ಮಂಡಳಿಯಿಂದ. ಅದರ ಜೊತೆಗೆ ಅದೇನು ತುಂಬಾ ವೇಗವಾಗಿ ಅಂತ ಏನು ಇರ್ಲಿಲ್ಲ, ಕಂಟ್ರೋಲ್ ಮಾಡಬಹುದಾಗಿತ್ತು, ಅದು ಕೂಡ ಮಾಡ್ಲಿಲ್ಲ. ಅದ್ರ ಜೊತೆಗೆ ಆ ಒಂದು ಮುಂಭಾಗದ ಬಿಎಂಟಿಸಿ ಬಸ್ ಏನಿತ್ತಲ್ಲ, ಅದನ್ನ ಓರ್ವ ವ್ಯಕ್ತಿ ಕಾರನ್ನ ಪಾಸ್ ಮಾಡ್ಲಿಕ್ಕೆ ತಡಿತಾರೆ. ಆ ಸಂದರ್ಭದಲ್ಲಿ ಫ್ರಂಟ್ ಅಲ್ಲಿ ಇರುವಂತಹ ಒಂದು ಬಸ್ ಸ್ಲೋ ಆಗುತ್ತೆ, ಆ ನಂತರ ಹಿಂಬದಿರುವಂತಹ ವೆಹಿಕಲ್ಸ್ ಗಳು ಕೂಡ ಸ್ಲೋ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಅವಘಡ ಆಗಿರುವಂತದ್ದು. ಮಮತಾ.